ಇವತ್ತು RBIದ MPC ಮೀಟಿಂಗ್ ಇದ್ದ ಔಟ್ಕಮ್ ಬಂತ. ಅದ ಕಾರಣ GDP ಡೇಟಾ ಎಷ್ಟು ಅನುಮಾನ ಹಚ್ಚಿದಾರ, ಇನ್ಫ್ಲೇಷನ್ ಎಷ್ಟಿರ್ಬೋದ ಮತ್ತು ಭಾರತದ ಎಕನಾಮಿಗ 5 ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರ. ಅದ ಕಾರಣ ಎಚ್ಚರಿಕೆ ಏನಂತ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋನು. ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತ್ರಿ. ನಂದು ಯಾರು ಇನ್ಫ್ಲೇಷನ್ದ ವಿಡಿಯೋ ನೋಡಿಲ್ಲ ರೀ, ಅವ್ರ ಈ ವಿಡಿಯೋ ಮುಗ್ಯಾನ ಆ ವಿಡಿಯೋ ಹೋಗಿ ನೋಡ್ರಿ. ಅಂದ್ರೆ ನಿಮಗೆ ಗುರ್ತಾಗ್ತೈತಿ ಯಾವ ಥರ ಒಂದು ಇನ್ಫ್ಲೇಷನ್ ಡೇಟಾಲಿ ನಾವು ಮಾರುಕಟ್ಟೆ ಏರ್ತೈತೋ ಬೀಳ್ತೈತೋ ಅಂತ ಕಂಡು ಹಿಡಿಬೋದಂತ. ಅದ ಕಾರಣ ಇದು ವಿಡಿಯೋ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ದ ಡೇಟಾಲಿ ನಾವು ಅನುಮಾನ ಹಚ್ತೀವಿ ಮಾರುಕಟ್ಟೆದ ಮುಂದೆ ಪರಿಸ್ಥಿತಿ ಯಾವ ಥರ ಇರ್ಬೋದಂತ. ನೋಡ್ರಿ, ಫಸ್ಟ್ ನಾವ ರೆಪೋ ದರ ನೋಡ್ರ. ರೆಪೋ ದರ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ನಾವು ನೋಡ್ರ 5.25% ಇಟ್ಟಾರ. ಯಥಾಸ್ಥಿತಿನ ಐತಿ. ಹೋದ್ ಸಲೇನು ಅಷ್ಟೇ ಐತಿ, ಈ ಸಲೇನು ಅಷ್ಟೇ ಐತಿ. ಅನ್ಚೇಂಜ್ಡ್ ಮಾಡ್ಯಾರ, ಅಂದ್ರೆ ಏನು ಚೇಂಜ್ ಮಾಡಿಲ್ಲ, ಯಥಾಸ್ಥಿತಿನ ರೆಪೋ ದರ ಇಟ್ಟಿದಾರಂತ ನಾವು ಅನ್ಬೋದ. ಅನುಮಾನ ಇದೈತ, ಅದ ಕಾರಣ ಮಾರ್ಕೆಟ್ ಇದಕ್ಕ ಪಾಸಿಟಿವ್ ನ ರಿಯಾಕ್ಷನ್ ತೋರಿಸಿದಂತ ನಾವು ಅನ್ಬೋದ. ಅತ್ರಾಗನು ಮೇನ್ ಇರಾನ್ ಮತ್ತು US ಯುದ್ಧದಿಂದ ಏನು ಇನ್ಫ್ಲೇಷನ್ ಏರಾತೈತಂತ ಒಂದು ಅಂಜಿಕಿತ್ತ, ಅದರಿಂದ ಇಂಟ್ರೆಸ್ಟ್ ರೇಟ್ ಏರಿಸಬಹುದಂತನೂ ಅನುಮಾನ ಇತ್ತ. ಆದ್ರೂ ಯಥಾಸ್ಥಿತಿ ಇಟ್ಟಿದ ಕಾರಣ ಇದು ಒಂದು ಒಳ್ಳೇದನ್ನ ನಮ್ಮ ಎಕನಾಮಿಗ, ನಮ್ಮ ದೇಶದ ಮಾರುಕಟ್ಟೆಗೆ ಅಂತ ನಾವು ಅನ್ಬೋದ. ಮತ್ತು ಇನ್ಫ್ಲೇಷನ್ ಮೇನ್ RBIದೇನಿದೆ MPC ಮೀಟಿಂಗ್ ನಡಿತೈತಿ. ಇದ್ರದ ಮೇನ್ ಉದ್ದೇಶನ ಭಾರತದಾಗ ಇನ್ಫ್ಲೇಷನ್ 2% ದಿಂದ 6% ನಡಕನ ಇರ್ಬೇಕಂತಾನೆ ಇವ್ರದ್ದು ವೀಕ್ಷಕರು ಇದು ಗ್ರೂಪ್ ಮಾಡ್ಯಾರ, ಅಥವಾ ಇದು MPC ಮೀಟಿಂಗ್ ಇಡ್ತಾರಂತ ನಾವು ಅನ್ಬೋದ. ಮೇನ್ ಉದ್ದೇಶನೇ ಇತರ ಸಂಬಂಧ ಇರ್ತೈತಿ. ಅದ ಕಾರಣ ನೋಡ್ಬೋದ ಫೈನಾನ್ಷಿಯಲ್ ಇಯರ್ 27ನಾಗ ಇನ್ಫ್ಲೇಷನ್ ಎಷ್ಟಿರ್ಬೋದು ಅಂತ ಅನುಮಾನ ಹಚ್ಚಿದಾರ ಅಂತಂದ್ರ 4.6% ಇರ್ಬೋದಂತ ಅನುಮಾನ ಹಚ್ಚಿದಾರ. ನೋಡ್ಬೋದು ನೀವು 6% ಕಿಂತ ಕಡಿಮೆನೇ ಐತಿ, 5% ಕಿಂತನೂ ಕಡಿಮೆ ಐತಿ. ಬಟ್ ಹೋದ ವರ್ಷಕ್ಕಿಂತ ಸ್ವಲ್ಪ ಹೆಚ್ಚು ಅನ್ಬೋದ. ಆದ್ರೂ ಸಹ ಏನು ಒಳ್ಳೇದನ ಐತಂತ ನಾವು ಅನ್ಬೋದ. ಮತ್ತು Q1 ಫೈನಾನ್ಷಿಯಲ್ ಇಯರ್ 27 Q1 ಇನ್ಫ್ಲೇಷನ್ 4% ಇರ್ಬೋದಂತ ಅನುಮಾನ ಹಚ್ಚಿದಾರ. Q2 4.4% ಇರ್ಬೋದಂತ ಅನುಮಾನ ಹಚ್ಚಿದಾರ. Q3 ಎಲ್ಲಕ್ಕಿಂತ ಹೆಚ್ಚಿರ್ಬೋದಂತ ಅನುಮಾನ ಹಚ್ಚಿದಾರ, 5.2%. ನೋಡ್ಬೇಕ್ರಿ ಏನಾಗ್ತೈತೆ ಅಂತ. ಮತ್ತು Q4 4.7% ಇರ್ಬೋದಂತ ಅನುಮಾನ ಹಚ್ಚಿದಾರ. ಇದು ಬರೀ ಅನುಮಾನ, ಇದನ್ನ ಮೀರಿಸಿ ಏರುಬೋದ ಅಥವಾ ಇದಕ್ಕಿಂತ ಕಡಿಮೆನೂ ಬರ್ಬೋದ. ಕಡಿಮೆ ಬಂದ್ರ ಒಳ್ಳೇದ, ಏರ್ ಹೋದ್ರ ಬಾಳ ಕೆಟ್ಟ ಎಕನಾಮಿಗ್ ಅಂತ ನಾವು ಅನ್ಬೋದ. ಮತ್ತೊಂದೇನಂತಂದ್ರ ಸ್ಟ್ಯಾನ್ಸ್ ನ್ಯೂಟ್ರಲ್ ಇದ್ದಾರಿ. ನ್ಯೂಟ್ರಲ್ ಅಂತಂದ್ರ ನೆಕ್ಸ್ಟ್ ನಾವು ಬುಲ್ಲಿಶು ಇಲ್ಲ, ನಾವು ಬೇರಿಶು ಇಲ್ಲ, ನಾವು ನ್ಯೂಟ್ರಲ್ ಇದ್ದೇವಿ, ಸ್ಥಿರ ಇದ್ದೇವಿ. ಪರಿಸ್ಥಿತಿ ನೋಡ್ತೇವಿ, ಎಕನಾಮಿ ನೋಡ್ತೇವಿ. ಒಳ್ಳೇದಿದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತೇವಿ, ಯಥಾಸ್ಥಿತಿ ನಡೆದಿದ್ರೆ ಯಥಾಸ್ಥಿತಿ ಇಂಟ್ರೆಸ್ಟ್ ರೇಟ್ ಇರ್ತೇವಿ, ಅಥವಾ ಕೆಟ್ಟಾಗಿದ್ರೆ ಇಂಟ್ರೆಸ್ಟ್ ರೇಟ್ ಇರಿಸ್ತೇವಿ ಅಂತ ನ್ಯೂಟ್ರಲ್ ಸ್ಟ್ಯಾನ್ಸ್ ಕೊಟ್ಟಾರಂತ ನಾವು ಅನ್ಬೋದ. ಮತ್ ನಾವ ಗ್ರೋತ್ ನೋಡ್ರ, ಭಾರತದ ಗ್ರೋತ್ ಇನ್ನ ಬಹಳ ಒಳ್ಳೇದನ್ನ ಐತಂತ ಅಂದಿದಾರ. ಇಂಡಿಯಾ ರಿಮೇನ್ಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಅಂತ ಅಂದಾರ. ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮಾಂಡ್ ಐತಿ, ಅದ ಕಾರಣ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದ. ಮತ್ತ ಫೈನಾನ್ಷಿಯಲ್ ಇಯರ್ 27ನಾಗ ಅನುಮಾನ GDP ಅನುಮಾನ, GDP ಗ್ರೋತ್ ಅನುಮಾನ 6.9% ಇಟ್ಟಾರ. ಮೊದಲ 7.6% ಇರ್ಬೋದಂತ ಇತ್ತ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಯಾರ. ಯಾಕಂತಂದ್ರೆ ಈ ತರ ಎಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್, ಗ್ಲೋಬಲ್ನಾಗ ಈ ತರ ಎಲ್ಲ ಸಮಸ್ಯೆ ನಡೆದಿದ್ರಿಂದ ಅನುಮಾನಕ್ಕಿಂತ ಸ್ವಲ್ಪ GDP ಗ್ರೋತ್ ಕಡಿಮೆ ಅನುಮಾನವನ್ನ ಹಚ್ಚಿದಾರ. 6.9% ಇರ್ಬೋದು ಓವರ್ ಆಲ್ 27ನಾಗ ಅಂತ ಅಂದಾರ. ನೋಡೋಣ್ರಿ, 7ಕ್ಕಿಂತ ಮ್ಯಾಗನ ಇದ್ರ ಬಾಳ ಒಳ್ಳೇದ. ಇದು ಬರೀ ಅನುಮಾನ ಐತಿ. ಆ ತರ ಏನ್ರೆ ಮ್ಯಾಗ್ ಬಂತಂದ್ರ ಇದು ಒಳ್ಳೇದಾಗ್ತೈತಿ. ಮಾರುಕಟ್ಟೆ ಮಂತೊಂದು ಇಷ್ಟ ಇರ್ಬೋದ, ಮತ್ತು ಭಾರತದ ಆರ್ಥಿಕತೆ ದೃಷ್ಟಿಯಿಂದ ಒಳ್ಳೇದನ್ನ ಅಂತ ನಾವು ಅನ್ಬೋದ. ಆದ್ರೂ 6.9% ನಾವು ನೋಡ್ರ ಜಗತ್ತದ ಎಲ್ಲಾ ದೇಶನ ಕಂಪೇರ್ ಮಾಡ್ರ ನಾವು ಫಾಸ್ಟ್ ಅನ್ನ ಇದೇವಂತ ನಮಗ್ ಗುರ್ತಾಗ್ತೈತಿ. Q1 ಫೈನಾನ್ಷಿಯಲ್ ಇಯರ್ 27 Q1 GDP 6.8% ಇರ್ಬೋದಂತ ಅನುಮಾನ ಹಚ್ಚಿದಾರ. Q2 6.7% ಇರ್ಬೋದಂತ ಅನುಮಾನ ಹಚ್ಚಿದಾರ. Q3 7% ಇರ್ಬೋದಂತ ಅನುಮಾನ ಹಚ್ಚಿದಾರ. Q4 7.2% ಇರ್ಬೋದಂತ ಅನುಮಾನ ಹಚ್ಚಿದಾರ. ಅದ ಕಾರಣ ಓವರ್ ಆಲ್ GDP ಗ್ರೋತ್ ನಾವು ನೋಡ್ರ ಒಳ್ಳೇದನ್ನ ಅನ್ಬೋದ. ಯಾಕಂತಂದ್ರೆ ಈ ಕರೆಂಟ್ ಪರಿಸ್ಥಿತಿನ ಆತರ ಇದಾವ್ರಿ. ಇಂಥ ಕೆಟ್ಟ ಪರಿಸ್ಥಿತಿನ ಇಷ್ಟು ಒಳ್ಳೆ ಗ್ರೋತ್ ಸಿಗತೈತೆ ಅಂತಂದ್ರೆ ಅದು ಒಳ್ಳೇದನ್ನ ಅಂತ ನಾವು ಕನ್ಸಿಡರ್ ಮಾಡ್ತೇವಿ. ಮತ್ತೊಂದ್ ಏನಂತಂದ್ರ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದಾರ, ಅವ್ರ ಬಗ್ಗೆನೂ ತಿಳ್ಕೊಂಬಿಡೋಣ. ನೋಡ್ರಿ, ರಿಸ್ಕ್ ಏನಂತಂದ್ರ ಗ್ಲೋಬಲ್ ಸ್ಲೋ ಡೌನ್ ಆಗ್ಬೋದಂತಂದಾರ. ಯಾಕಂದ್ರೆ ಈ ತರ ಟೆರಿಫ್ ಫಸ್ಟ್ ಪ್ರಾಬ್ಲಮ್ ಬಂತ, ಆಮ್ಯಾಗ ಮತ್ತೆ ಇವೆಲ್ಲ ಯುದ್ಧಗಳದು ನಡೆದವ, ಅದರಿಂದ ಗ್ಲೋಬಲ್ ಸ್ಲೋ ಡೌನ್ ಬರ್ಬೋದು. ಅದರಿಂದನೂ ಭಾರತದ ಆರ್ಥಿಕತೆ ಮ್ಯಾಗ ಸ್ವಲ್ಪ ಪೆಟ್ಟು ಬೀಳ್ಬೋದ. ಈಗ ನೋಡ್ರಿ, 5 ಪಾಯಿಂಟ್ಸ್ 5 ಎಚ್ಚರಿಕೆ RBI ಗವರ್ನರ್ ಕೊಟ್ಟಾರ. ಅವ್ರ ಬಗ್ಗೆನೂ ಸ್ವಲ್ಪ ಕ್ವಿಕ್ ಆಗಿ ತಿಳ್ಕೊಂಬಿಡೋಣ. ನೋಡ್ರಿ, 1ನೇ ಎಚ್ಚರಿಕೆ ಏನಂತಂದ್ರೆ ಆಯಿಲ್ ಪ್ರೈಸ್ ಅದು ಇನ್ಕ್ರೀಸ್ ಆತಂತಂದ್ರೆ ಭಾರತದ ಮ್ಯಾಗ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ಬೋದು. ಭಾರತದಾಗ ಇನ್ಫ್ಲೇಷನ್ ಇನ್ನ ಹೆಚ್ಚಾಗೋ ಸಂಭಾವನೆ ಐತೆ ಅಂತ ಹೇಳಿದಾರ. ಅದ ಕಾರಣ ನೋಡ್ಬೇಕಾ, ಈಗ ಸದ್ಯ ಆಯಿಲ್ ಪ್ರೈಸ್ ಮತ್ತೆ ಡೌನ್ ಬಂದೈತಿ. ಯುದ್ಧ ಫುಲ್ ಮುಗಿತಂತಂದ್ರೆ ಇನ್ನೂ ಕಳ ಬರ್ಬೋದ. ಬಟ್ ಮುಗಿಲಿಲ್ಲ, ಮತ್ತೆ ಸ್ಟಾರ್ಟ್ ಅಂತಂದ್ರೆ ಮತ್ತೆ ಇರ್ಬೋದ.
ಅದ ಕಾರಣ ಆಯಿಲ್ ಪ್ರೈಸ್ ಏನ್ರಿ ಇನ್ಕ್ರೀಸ್ ಆದ್ರ ಪೆಟ್ಟು ಬೀಳ್ಬೋದು ಭಾರತದ ಆರ್ಥಿಕತೆ ಮ್ಯಾಗ. ಎರಡನೇದು ಏನ್ ಎಚ್ಚರಿಕೆ ಅಂತಂದ್ರ ಏನಿದ್ ಶಾರ್ಟೇಜ್ ಬೀಳತೈತಿ ಗ್ಯಾಸ್ದಾಗ್ಲಿ ಅಥವಾ ಪೆಟ್ರೋಲ್ದಾಗ್ಲಿ ಕ್ರೂಡ್ ಆಯಿಲ್ದಾಗ್ಲಿ ಇದೇನ್ ಎನರ್ಜಿದ್ ಶಾರ್ಟೇಜ್ ಆಗತೈತಿ ಗ್ಲೋಬಲ್ನಾಗೆಲ್ಲ. ಅದ್ರಿಂದನು ವಸ್ತುಗಳ ಬೆಲೆ ಹೆಚ್ಚಾಗ್ಬೋದಂತ ಅನುಮಾನ ಹಚ್ಚಿದಾರ. ಯಾಕಂತಂದ್ರೆ ಈಗ ಫರ್ಟಿಲೈಸರ್ ಗೊಬ್ಬರ ಏನ್ರಿ ತುಟ್ಟಿ ಆತಂತಂದ್ರೆ ತಿನ್ನೋ ಅನ್ನೋದೆಲ್ಲ ತುಟ್ಟಿ ಆಗ್ತೈತ್ರಿ. ಅದೆಲ್ಲಾನು ಮಿಡಲ್ ಈಸ್ಟ್ ಕಂಟ್ರಿಲೇ ನಾವು ತರಿಸ್ತೇವಿ. ಅದ ಕಾರಣ ಈ ತರ ಕೆಲವೊಂದು ವಸ್ತುಗಳ ಶಾರ್ಟೇಜ್ ಬೀಳೋದ್ರಿಂದನೂ ಭಾರತದ ಆರ್ಥಿಕತೆ ಮೇಲೆ ಕೆಟ್ಟ ಪರಿಣಾಮ ಬೀಳ್ಬೋದಂತ ಹೇಳಿದಾರ. ಮತ್ತ ಮೂರನೇ ಎಚ್ಚರಿಕೆ ಏನಂತಂದ್ರ ಮಾರ್ಕೆಟ್ದಾಗಿನ ಹಣ, ಸ್ಟಾಕ್ ಮಾರ್ಕೆಟ್ದಾಗಿನ ಹಣ ತಕ್ಕೊಂಡ್ ಜನರ ಗೋಲ್ಡ್ ಅಥವಾ ಸೇಫರ್ ಅಸೆಟ್ ಕ್ಲಾಸ್ನಾಗ ಭಾಳ ಹೂಡಿಕೆ ಮಾಡತ್ತಾರ. ಅದರಿಂದನೂ ಸ್ವಲ್ಪ ನೆಗೆಟಿವ್ ಪರಿಣಾಮ ಮಾರುಕಟ್ಟೆಗೆ ಬೀಳ್ಬೋದಂತ ಹೇಳಿದಾರ. ಮತ್ತ ನಾಲ್ಕನೇದು ಏನಂತಂದ್ರ ವೀಕ್ ಗ್ಲೋಬಲ್ ಗ್ರೋತ್, ಗ್ಲೋಬಲ್ ಡಿಮಾಂಡ್ ಭಾಳ ಕಡಿಮೆ ಆಗೈತೆ ಅಂತಂದಾರ. ಏನ್ರ ಇದ ತರ ಗ್ಲೋಬಲ್ ಡಿಮಾಂಡ್ ಕಡಿಮೆ ಆತಂತಂದ್ರ ಏನ್ ಭಾರತ ಎಕ್ಸ್ಪೋರ್ಟ್ ಮಾಡ್ತೈತಿ ವಸ್ತುಗಳ ಅವತ್ತರದ ಬೇಡಿಕೆನೂ ಕಡಿಮೆ ಆಗ್ತೈತಿ. ಅದ ಕಾರಣ ನಮ್ GDP ಗ್ರೋತ್ ಏನ್ ಅನುಮಾನ ಹಚ್ಚಿ ಅದಕ್ಕಿಂತ ಕಡಿಮೆ ಬರೋ ಸಂಭಾವನೆ ಐತಿ. ಗ್ಲೋಬಲ್ನ ಏನ್ರ ಡಿಮಾಂಡನೇ ಇರ್ಲಿಲ್ಲ ಅಂತಂದ್ರ ಅದು ಒಂದು ಟೆನ್ಷನ್ ಅಂತ RBI ಗವರ್ನರ್ ಅವರು ಎಚ್ಚರಿಕೆ ಕೊಟ್ಟಾರ. ಮತ್ತೊಂದು ಏನಂತಂದ್ರ ಏನಿದ ಇಂಡಿಯನ್ಸ್ ಬ್ಯಾರೆ ದೇಶನಾಗ ಕೆಲಸ ಮಾಡಕೇನ್ ಇದಾರ ಅವ್ರಿಗೂ ಸಹ ಈಗ ಈ ತರ ಗ್ಲೋಬಲ್ ಎಲ್ಲ ಟೆನ್ಷನ್ ನಡೆದಿದ್ರಿಂದ ಏನ್ ಮಾಡತಾರ ಅಂತಂದ್ರೆ ಜಾಬ್ ದಿಂದ ಅದು ತೆಗಾತಾರ. ಅದ ಕಾರಣ ಅವ್ರದ್ದು ಜಾಬ್ ಅದು ಬೇರೆ ಬೇರೆ ದೇಶನ ಹೋದು ಅಂತಂದ್ರ ಅದು ಭಾರತಕ್ಕೆ ಬಹಳ ನೆಗೆಟಿವ್ ಪೆಟ್ಟು ಬೀಳ್ತೈತ್ರಿ. ಯಾಕಂತಂದ್ರ ಅವರಲ್ಲಿ ಕೆಲಸ ಮಾಡಿ ಡಾಲರ್ ಅನ್ನ ಭಾರತಕ್ಕೆ ಕಳಿಸ್ತೀರ, ಅದು ಸಹ ಕಡಿಮೆ ಬಂತಂದ್ರ ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಭಾರತದ ಆರ್ಥಿಕತೆ ಮೇಲೆ ಬೀಳ್ಬೋದು ಅಂತ ಹೇಳಿದಾರ. ಮತ್ತ ಲಾಸ್ಟ್ 5ನೇ ಪಾಯಿಂಟ್ ಏನಂತಂದ್ರ ಗ್ಲೋಬಲ್ ಮಾರ್ಕೆಟ್ ನ ಏನ್ ವಲ್ಟಾಲಿಟಿ ಆಗತೈತಿ ಅದರಿಂದನೂ ಡೈರೆಕ್ಟ್ ಇಂಪ್ಯಾಕ್ಟ್ ಮಾರುಕಟ್ಟೆ ಮ್ಯಾಗ, ಭಾರತದ ಮಾರುಕಟ್ಟೆ ಮ್ಯಾಗ, ಭಾರತದ ಆರ್ಥಿಕತೆ ಮ್ಯಾಗ ಬೀಳ್ಬೋದು ಅಂತಾನು ತಿಳಿಸಿದಾರ. ರೂಪಾಯಿ ಮೌಲ್ಯ ಕುಸಿಯೋದನ್ನು ಒಂದು ಟೆನ್ಷನ್ ಅನ್ನ ಅಂತ ಅಂದಾರ. ಆದ್ರೂ ಸಹ ರುಪೀಸ್ ಈಗ ಮತ್ತೆ ಸ್ಟ್ರಾಂಗ್ ಆಗೈತ್ರಿ ಡಾಲರ್ ವಿರುದ್ಧ. 95 ಸಮೀಪದು ಹೋಗ್ತೈತೆ ಅನ್ಸತ್ತಿತ್ತ, ಈಗ ಮತ್ತ 93, 92 ಸಮೀಪ ಬಂದೈತಂತ ನಾವ್ ಅನ್ಬೋದ. ಇದ ಲೆವೆಲ್ ಅನ್ನ ಹಿಡಿದ ಒಂದ ಕಡೆ ನಿಂತಿತ್ತಂದ್ರ ಬಹಳ ಒಳ್ಳೇದಂತೂ ನಾವ ಕನ್ಸಿಡರ್ ಮಾಡ್ಬೋದ. ಇತ್ತದನ್ನ ಡೈರೆಕ್ಟ್ ಪೆಟ್ ಇವತ್ತು ಮಾರುಕಟ್ಟೆ ಮ್ಯಾಗೂ ನೋಡ್ಬೋದು. ಇವತ್ತು ನೀವು ನಿಫ್ಟಿ ಇವತ್ತು 3.38% ಇರಿತ್ತ, ಸೆನ್ಸೆಕ್ಸ್ ಅನ್ನು 3.95% ಇರಿತ್ತ, ಬ್ಯಾಂಕ್ ನಿಫ್ಟಿನೂ 5.67% ಇರಿತ್ತ ಅಂತ ನಾವು ಅನ್ಬೋದ. ಈ ಡೈರೆಕ್ಟ್ ಇದು MPC ಮೀಟಿಂಗ್ ಡೈರೆಕ್ಟ್ ಪೆಕ್ಟ್ ಬ್ಯಾಂಕ್ ನಿಫ್ಟಿ ಮ್ಯಾಗನ ಬೀಳ್ತೈತ್ರಿ. ಅದ ಕಾರಣ ಮಾರ್ಕೆಟ್ಗೆ ಇದು ಮೀಟಿಂಗ್ ಎಷ್ಟು ಚಲೋ ಅನ್ಸೈತಿ, ಎಷ್ಟು ಒಳ್ಳೇದ್ ಅನ್ಸೈತಿ ಅಂತ ನಮಗ ಬ್ಯಾಂಕ್ ನಿಫ್ಟಿ ಇವತ್ತೇನು ಏರೇ ತತ್ತಲೇನ ಗುರ್ತಾಗ್ಬಿಡ್ತೈತಿ. ಅದ ಕಾರಣ ಇದೆಲ್ಲಾ ಡೇಟಾನ ಮಾರ್ಕೆಟ್ ಪಾಸಿಟಿವ್ ನ ತಗೊಂಡೈತಂತ ನಮಗ ಈ ಒಂದು ಏನು ಮಾರ್ಕೆಟ್ ಪರಿಸ್ಥಿತಿ ಅಥವಾ ಇವತ್ತಿನ ಮಾರ್ಕೆಟ್ ಕ್ಲೋಸಿಂಗ್ ನೋಡಿ ನಮಗ್ ಗೊತ್ತಾಗ್ತೈತೆ ಅಂತ ನಾವು ಅನ್ಬೋದ. ಮತ್ತೊಂದನ್ನು ಮಾರ್ಕೆಟ್ ಈ ತರ ಇರಾಕ ಮೇನ್ ಕಾರಣ ಏನಂತಂದ್ರೆ ಸೀಸ್ ಫೈರ್. ಅದ್ರ ಬಗ್ಗೆ ಬೆಳಿಗ್ಗೆನ ವಿಡಿಯೋ ಹಾಕೇನಿ, ಆ ವಿಡಿಯೋ ನೋಡಿರ್ಕಲ ಇದ್ರೆ ಈ ವಿಡಿಯೋ ಮುಗಿನ ಆ ವಿಡಿಯೋನ ಹೋಗಿ ನೋಡ್ರಿ. ಓವರ್ ಆಲ್ ಏನಂತಂದ್ರೆ ಮೇನ್ ಸ್ವಲ್ಪ ಗ್ರೋತ್ ಕಮ್ಮಿ ಆಗೈತಿ, ಆದ್ರೂ ಜಗತ್ತದ ಎಲ್ಲಾ ದೇಶಗಳನ್ನ ಕಂಪೇರ್ ಮಾಡ್ರೆ ಭಾರತದ ಗ್ರೋತ್ ಫಾಸ್ಟ್ನ ಐತಂತ ನಾವು ಅನ್ಬೋದ. ಇದೈತೆ ಇವತ್ತಿನ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್ ವಿಡಿಯೋ ಮಾಡ್ತಿರ್ತೇನೆ. ನಾಳೆ ಮತ್ತೊಂದು ಇದೇ ಥರ ವಿಡಿಯೋನಾಗ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.